ಶುಭೋದಯ. ಕರ್ತನಿಗೆ ಸ್ತೋತ್ರ. ಒಂದು ಯುವತಿ ಜೀವನದಲ್ಲಿ ಕೆಲಸ ಕಳೆದುಕೊಂಡು ಸ್ನೇಹಿತರು ದೂರವಾಗಿ ಮನಸ್ಸು ಮುರಿಯಲ್ಪಟ್ಟು ಹೊಡೆತಗಳಿಂದ ಹತಾಶಳಾಗಿ ಒಂದು ಸಂಜೆ ಅವಳು ಉದ್ಯಾನವನದಲ್ಲಿ ಕುಳಿತು ಅಳುತ್ತಾ ಪ್ರಾರ್ಥಿಸಿ ದೇವರ ಸಾನ್ನಿಧ್ಯದಲ್ಲಿ ಹೊಸ ಶಾಂತಿಯನ್ನು ಅನುಭವಿಸಿದಳು. ಏಷ್ಯಾ 57:15 ದೀನನ ಆತ್ಮವನ್ನು ಜಜ್ಜುವುದ ಮನಸ್ಸನ್ನು ಉಜ್ಜೀವಿಸುವನಾಗಿದ್ದಾನೆ ಎಂದು ಓದುತ್ತೇವೆ. ಪ್ರವಾದಿಯಾದ ಎಲಿಯನು ಕಾಡಿನಲ್ಲಿ ಕುಳಿತು ನನಗೆ ಸಾಕಾಗಿದೆ ದೇವರೇ ಎಂದು ಬೇಸರದಿಂದ ಹೇಳಿದನು. ಆದರೆ ದೇವರು ಅವನಿಗೆ ಆಹಾರ ನಿದ್ರೆ ಕೊಟ್ಟು ಅವನ ಮನಸ್ಸನ್ನು ಮತ್ತೆ ಉಜ್ಜೀವನಗೊಳಿಸಿದನು ಎಂದು ವಾಕ್ಯದಲ್ಲಿ ನೋಡುತ್ತೇವೆ. ನಿಮ್ಮ ಮನಸ್ಸು ಮುರಿದಿದೆಯೇ? ನಿಮ್ಮ ಆತ್ಮ ದುಃಖದಿಂದ ತುಂಬಿದೆಯೇ? ದೇವರು ನಿಮ್ಮನ್ನು ಕೈಬಿಟ್ಟಿದ್ದಾನೆ ಎಂದು ಅಂದುಕೊಂಡಿರುವಿರೆ. ಆತನು ನಿಮ್ಮನ್ನು ಎಂದಿಗೂ ಕೈಬಿಡದೆ ಮುರಿದ ನಿಮ್ಮ ಮನಸ್ಸುಗಳಿಗೆ ಜೀವ ಕೊಡುವ ದೇವರಾಗಿದ್ದಾನೆ. ಪ್ರಿಯರೇ, ಇಂದು ನಿಮ್ಮ ನೋವಿನ ಮಧ್ಯೆಯೂ ಆತನ ಸಾನ್ನಿಧ್ಯವನ್ನು ಆಹ್ವಾನಿಸಿ. ಆತನ ಸ್ಪರ್ಶವು ನಿಮ್ಮ ಹೃದಯಕ್ಕೆ ಹೊಸ ಜೀವ, ಹೊಸ ಶಾಂತಿ ನೀಡಲು ಶಕ್ತಿಯುತವಾಗಿದೆ. ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್.